ಕಾಲೇಜಿಗೆ ಲೇಟ್ ಆಯ್ತಮ್ಮ. ಆಯ್ತಮ್ಮ, ಒಂದ್ ಸ್ವಲ್ಪ ಪ್ರತಿದಿನಾನು ಲೇಟೇ. ತಗೋ ಮಗಳೇ, ಮೊಸರನ್ನ ಕಟ್ಟಿದ್ದೀನಿ, ತಿನ್ಕೊಂಬಿಡು. ಹಾ, ಮೊಸರನ್ನ ಅಮ್ಮ, ಕಾಲೇಜಲ್ಲಿ ಪ್ರತಿದಿನಾನು ನನ್ನ ಫ್ರೆಂಡ್ಸು ಒಬ್ಬೊಬ್ರು ಒಂದೊಂದ್ ದಿನ ವೆರೈಟಿ ತಗೊಂಡ್ಬರ್ತಾರೆ. ನೀನೇನಮ್ಮ ಯಾವಾಗ್ಲೂ ಅನ್ನ ಸಾರು ಮೊಸರನ್ನ ಕೊಟ್ಟು ಕಳಿಸ್ತೀಯಾ? ಯಾಕೆ ಮಗಳೇ ಹಂಗಂತೀಯ? ಮನೇಲಿ ರೇಷನ್ ಖಾಲಿ ಆಗಿದೆ ಗೊತ್ತಾ? ನಾಳೆಯಿಂದ ಏನಾದರೂ ಮಾಡ್ಕೊಟ್ಟು ಕಳಿಸ್ತೀನಿ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ. ತಗೋ ಈ ಮೊಸರನ್ನ, ನೀನೇ ತಿನ್ಕೊ. ಸಾರಿ ಅಮ್ಮ, ಸಾರಿ ಅಮ್ಮ. ಇನ್ಮೇಲಿಂದ ಈ ಥರ ಎಲ್ಲ ಮಾತಾಡೋಲ್ಲ. ಸಾರಿ ಅಮ್ಮ. ಮಗಳೇ, ಒಂಚೂರು ಅಂಗಡಿಗೆ ಹೋಗಮ್ಮ. ನಾನು ಬರಲ್ಲ, ಹೋಗಮ್ಮ. ಬಾಮ್ಮ ಒಂಚೂರು. ಫೋನಲ್ಲಿ ಮಾತಾಡ್ತಿರ್ತಾನೆ. ಒಂದು ಕೇಳಿ ಫೋನಲ್ಲಿ ಮಾತಾಡೋಕ್ಕೂ ಬಿಡೋಣ. ಏನಮ್ಮ, ಒಂಚೂರು ಅಂಗಡಿಗೆ ಹೋಗ್ಬಿಟ್ಟು ಬಾ ಅಮ್ಮ. ನಾನೆಲ್ಲ ಹೋಗಲ್ಲಮ್ಮ. ಯಾವಾಗ ನೋಡಿದ್ರೆ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅನ್ಕೊಂತ. ಏನಮ್ಮ, ಒಂದೆರಡು ಮಾತು ಹೇಳ ನಿಮಗೆ. ಪ್ರೀತಿ ಅಂದರೆ ಬರೀ ಕೇವಲ ಭಾವನೆಗಳಲ್ಲ ಮುಂದೆ, ಜವಾಬ್ದಾರಿ. ಪ್ರೀತಿ ಆರಂಭದಲ್ಲಿ ನಮಗೆ ಬಹಳ ಖುಷಿ ಕೊಡುತ್ತೆ, ಆದರೆ ಮದುವೆ ಜೀವನದಲ್ಲಿ ಸಹನೆ, ಕ್ಷಮೆ, ಗೌರವ ಅದನ್ನು ಉಳಿಸ್ಕೊಡ್ತಾರೆ. ಜೀವನದಲ್ಲಿ ನೀವು ಯಾರನ್ನ ಯಾವಾಗಲೂ ಕಳ್ಕೊಳಕ್ಕೆ ಹೋಗ್ತಾರೆ. ವೇಳೆ ನೀವು ಯಾರನ್ನಾದ್ರೂ ಪ್ರೀತಿಸಿದ್ರೆ ನಿಮ್ಮ ಕನಸುಗಳು, ತಂದೆ ತಾಯಿ ಇದ್ದವರು ಅದನ್ನು ಕಳ್ಕೊಬರೋದಿಲ್ಲ. ಐಮ್ ಸಾರಿ ಅಮ್ಮ. 2,000 ರೂಪಾಯಿ ಕೊಡಮ್ಮ. ಯಾಕಮ್ಮ 2,000 ರೂಪಾಯಿ? ಆ ಚಪ್ಪಲಿ ಎಲ್ಲ ಹಳೆವಾಗಿದಾವಮ್ಮ, ನಾನು ಹೊಸ ಚಪ್ಪಲಿ ತಗೋಬೇಕು. 2,000 ರೂಪಾಯಿ ಇಲ್ಲಮ್ಮ ನನ್ನ ಹತ್ರ ಅಷ್ಟು. ಏನಮ್ಮ ನೀನು, ನಾನು ಚೆನ್ನಾಗಿರೋ ಚಪ್ಪಲಿ ತಗೋಬೇಕಂತಂದ್ರೆ ನೀನು ಯಾವಾಗ್ಲೂ ಹಿಂಗೆ ಹೇಳ್ತೀಯಾ? ಸರಿ, ಒಂದ್ ನಿಮಿಷ ಇರು ಮಗಳೇ, ನೋಡ್ತೀನಿ. ಥ್ಯಾಂಕ್ಸ್ ಅಮ್ಮ.